Good morning students. So last class ಅಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಪಾರ್ಟ್ 1 ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಂಡಿದ್ವಿ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಅದರ ಮುಂದುವರಿದ ಭಾಗ ಕಂಟಿನ್ಯೂಷನ್ ಪಾರ್ಟ್ ಏನಿದೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಪಾರ್ಟ್ 2 ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ಸೊ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಪಾರ್ಟ್ 2 ಅಥವಾ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ವಿತ್ ಅಡ್ಜಸ್ಟ್ಮೆಂಟ್ಸ್. ಸೊ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಪಾರ್ಟ್ 1 ಅಂದರೆ ವಿತೌಟ್ ಅಡ್ಜಸ್ಟ್ಮೆಂಟ್ಸ್, ಅಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ವಿತೌಟ್ ಅಡ್ಜಸ್ಟ್ಮೆಂಟ್ಸ್. ಸೊ ಈ ಚಾಪ್ಟರ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ವಿತ್ ಅಡ್ಜಸ್ಟ್ಮೆಂಟ್ಸ್ ಅಂತ ಕರೀತೀವಿ. ಸೊ ಅದಕ್ಕೆ ಮುಂಚೆ ನೀವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದರೆ 3 ಪಾರ್ಟ್ಸ್ ಅಂತ ಹೇಳಿ. ಸೊ ಯಾವ್ದು ಅಂದರೆ ಟ್ರೇಡಿಂಗ್ ಅಕೌಂಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಪ್ಲಸ್ ಬ್ಯಾಲೆನ್ಸ್ ಶೀಟ್. ಸೊ ಈ 3 ಫಾರ್ಮ್ಸ್ ನಾವೇನು ಬರೀತೀವಿ, ಈ 3 ಕಂಪ್ಲೀಟ್ ಆದರೆ ನಮಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸು ಕಂಪ್ಲೀಟ್ ಆಗುತ್ತೆ. ಸೊ 3 ಸ್ಟೆಪ್ಸ್. ಫಸ್ಟ್ ಒನ್ ಏನು ಪ್ರಿಪೇರ್ ಮಾಡ್ತೀವಿ ಅಂದರೆ ಟ್ರೇಡಿಂಗ್ ಅಕೌಂಟು, ಸೆಕೆಂಡ್ ಒನ್ನು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಆ್ಯಂಡ್ ಥರ್ಡ್ ಒನ್ ಬ್ಯಾಲೆನ್ಸ್ ಶೀಟ್. ಗೊತ್ತಾಯ್ತಲ್ಲ? ಸೊ ಈ 3 ಪಾರ್ಟ್ಸಲ್ಲಿ ನಾವು ಫೈನಾನ್ಷಿಯಲ್ ಅಕೌಂಟ್ಸ್ ಅಥವಾ ಫೈನಲ್ ಅಕೌಂಟ್ಸ್ ಅಥವಾ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ಪ್ರಿಪೇರ್ ಮಾಡ್ತೀವಿ. ಸೊ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಪಾರ್ಟ್ 1 ಅಲ್ಲಿ ಏನಂದರೆ ಈ ಜಸ್ಟ್ ಒಂದು ಫಾರ್ಮ್ಯಾಟನ್ನು ನೋಡ್ತೀವಿ. ಟ್ರೇಡಿಂಗ್ ಅಕೌಂಟಲ್ಲಿ ಏನು ಬರುತ್ತೆ, ಈಗ ಫಾರ್ ಎಕ್ಸಾಂಪಲ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು, ಡೈರೆಕ್ಟ್ ಇನ್ಕಮ್ಸ್. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಲ್ಲಿ ಏನು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಮತ್ತು ಇಂಡೈರೆಕ್ಟ್ ಇನ್ಕಮ್ಸ್. ಆ್ಯಂಡ್ ದೆನ್ ಬ್ಯಾಲೆನ್ಸ್ ಶೀಟಲ್ಲಿ ಏನು ಅಂದರೆ ಅಸೆಟ್ಸು ಮತ್ತು ಲಯಬಿಲಿಟೀಸ್. ಸೊ ಇದೆರಡು ಅಕೌಂಟ್ಸು ಮತ್ತು ಇದು ಸ್ಟೇಟ್ಮೆಂಟ್ ಅಂದ್ಬಿಟ್ಟು ತಿಳ್ಕೊಂಡಿದ್ವಿ. ಸೊ ಈಗ ನಮಗೆ ಫೈನಲ್ ಅಕೌಂಟ್ಸ್ ಪ್ರಿಪೇರ್ ಮಾಡೋದಕ್ಕೆ ಮುಂಚೆ ನಮಗೆ ಬೇಕಾಗಿರೋದು ಏನಂತಂದರೆ, ನಿಮಗೆ ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ ಪಾರ್ಟ್ 1 ಅಲ್ಲಿ ಬರುತ್ತೆ. ಜರ್ನಲ್ ಎಂಟ್ರೀಸ್ ಆದಮೇಲೆ ಆ ಎಂಟ್ರೀಸನ್ನು ಪೋಸ್ಟಿಂಗ್ ಮಾಡೋದು. ಸೊ ಜರ್ನಲಲ್ಲಿ ಏನಂದರೆ ಎಲ್ಲ ಥರದ ಟ್ರಾನ್ಸಾಕ್ಷನ್ಸ್ ನಿಮಗೆ 5 ಕ್ಲಾಸಿಫಿಕೇಶನ್ ಇದೆ. ಅಸೆಟ್ಸು, ಲಯಬಿಲಿಟೀಸು, ಕ್ಯಾಪಿಟಲ್ಲು, ಇನ್ಕಮ್ಮು, ಎಕ್ಸ್ಪೆನ್ಸ್. ಅಂದರೆ ಒಂದು ಬಿಸ್ನೆಸ್ನಲ್ಲಿ ಆಗ್ತಕ್ಕಂಥ ಅಷ್ಟು ಟ್ರಾನ್ಸಾಕ್ಷನನ್ನು 5 ಟೈಪ್ಸ್ ಕ್ಲಾಸಿಫೈ ಮಾಡ್ತೀವಿ. ಯಾವುದಾದ್ರು ಅಂದರೆ ಅಸೆಟ್ಸು, ಲಯಬಿಲಿಟೀಸು, ಕ್ಯಾಪಿಟಲ್, ಇನ್ಕಮ್, ಎಕ್ಸ್ಪೆನ್ಸಸ್. ಅದೆಲ್ಲನೂ ಒಂದೇ ಕಡೆ ಬರೆಯೋ ಬುಕ್ ಯಾವುದು ಅಂದರೆ ಜರ್ನಲ್. ಪ್ರತಿದಿನ ಆಗೋ ಟ್ರಾನ್ಸಾಕ್ಷನ್ಸು ವೆದರ್ ದೇ ರಿಲೇಟಿಂಗ್ ಟು ಅಸೆಟ್ಸ್, ಲಯಬಿಲಿಟೀಸ್, ಕ್ಯಾಪಿಟಲ್, ಎಕ್ಸ್ಪೆನ್ಸಸ್ ಆರ್ ಇನ್ಕಮ್, ಯಾವುದಕ್ಕಾದ್ರೂ ರಿಲೇಟೆಡ್ ಆಗಿರಲಿ ಒಂದೇ ಬುಕ್ಕಲ್ಲಿ ರೆಕಾರ್ಡ್ ಮಾಡ್ತೀವಿ. ದಟ್ ಬುಕ್ ಈಸ್ ಕಾಲ್ಡ್ ಜರ್ನಲ್. ಆ್ಯಂಡ್ ದೆನ್ ಆ ಜರ್ನಲಲ್ಲಿ ಎಲ್ಲ ಒಂದೇ ಕಡೆ ಬರುತ್ತಲ್ಲ, ಅದನ್ನು ಗ್ರೂಪ್ ಮಾಡಿಬಿಟ್ಟು ಸಿಮಿಲರ್ ನೇಚರಲ್ಲಿರೋ ಟ್ರಾನ್ಸಾಕ್ಷನ್ಸ್ ಎಲ್ಲ ಗ್ರೂಪ್ ಮಾಡಿಬಿಟ್ಟು ಅಕೌಂಟ್ ರೂಪದಲ್ಲಿ ಪೋಸ್ಟಿಂಗ್ ಮಾಡ್ತೀವಿ. ಯಾವ ಬುಕ್ಕಿಗೆ ಅಂದರೆ ಲೆಡ್ಜರ್ ಬುಕ್. ಆ ಲೆಡ್ಜರ್ ಬುಕ್ಕಲ್ಲಿ ಏನು ಬರ್ತಿರ್ತೀವಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಅಕೌಂಟ್ಸು, ಅದ್ರ ಬ್ಯಾಲೆನ್ಸ್ ಲೆಡ್ಜರ್ ಬ್ಯಾಲೆನ್ಸಸ್ಸಿಂದ ನಾವೇನು ಪ್ರಿಪೇರ್ ಮಾಡ್ತೀವಿ ಅಂದರೆ ಟ್ರಯಲ್ ಬ್ಯಾಲೆನ್ಸ್ ಅಂತ ಕರಿತೀವಿ. ನಿಮಗೆ ಟ್ರಯಲ್ ಬ್ಯಾಲೆನ್ಸ್ ಆ್ಯಂಡ್ ರೆಕ್ಟಿಫಿಕೇಶನ್ ಆಫ್ ಎರರ್ಸ್ ಅಂತ ಓದಿದ್ವಿ. ಆ ಟ್ರಯಲ್ ಬ್ಯಾಲೆನ್ಸ್ ನಾವು ಪ್ರಿಪೇರ್ ಮಾಡೋದು ಯಾವುದನ್ನು ಬೇಸಾಗಿ ಇಟ್ಕೊಂಡ್ರೆ ಲೆಡ್ಜರ್ ಬ್ಯಾಲೆನ್ಸಸ್ ಇದೆ. ಆ ಟ್ರಯಲ್ ಬ್ಯಾಲೆನ್ಸ್ ಏನಿದೆ, ಆ ಟ್ರಯಲ್ ಬ್ಯಾಲೆನ್ಸ್ ಇದ್ದರೆ ಮಾತ್ರ ನಾವು ಈ ಫೈನಲ್ ಅಕೌಂಟ್ಸನ್ನು ಪ್ರಿಪೇರ್ ಮಾಡೋದಕ್ಕೆ ಸಾಧ್ಯ. ಅಂದರೆ ಟ್ರಯಲ್ ಬ್ಯಾಲೆನ್ಸನ್ನು ಬೇಸಾಗಿ ಇಟ್ಕೊಂಡು ಅದರಲ್ಲಿ ಬಂದಿರತಕ್ಕಂಥ ಇನ್ಫಾರ್ಮೇಷನಿಂದ ನಾವು ಈ ಫೈನಲ್ ಅಕೌಂಟ್ಸನ್ನು ಪ್ರಿಪೇರ್ ಮಾಡ್ತೀವಿ. ಸೊ ನಿಮ್ಗೆ ಎಕ್ಸಾಮಿನೇಷನ್ ಕ್ವೆಶನ್ನು ಅದೇ ರೀತಿ ಅಪೇರ್ ಆಗುತ್ತೆ. ಫ್ರಮ್ ದಿ ಫಾಲೋಯಿಂಗ್ ಟ್ರಯಲ್ ಬ್ಯಾಲೆನ್ಸ್ ಪ್ರಿಪೇರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಟ್ರಯಲ್ ಬ್ಯಾಲೆನ್ಸ್ ಕೊಟ್ಟಿರ್ತಾರೆ, ಡೆಬಿಟ್ ಬ್ಯಾಲೆನ್ಸು ಮತ್ತು ಕ್ರೆಡಿಟ್ ಬ್ಯಾಲೆನ್ಸ್ 1 ಇಯರ್ದು. ಆ ಟ್ರಯಲ್ ಬ್ಯಾಲೆನ್ಸನ್ನು ಬೇಸಾಗಿ ಇಟ್ಕೊಂಡು ನೀವು ಟ್ರೇಡಿಂಗ್ ಅಕೌಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಬೇಕಾಗುತ್ತೆ. ಇಲ್ಲಿ ಅಡ್ಜಸ್ಟ್ಮೆಂಟ್ ಏನು ಪಾರ್ಟ್ 1 ಅಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಪಾರ್ಟ್ 1 ಅಲ್ಲಿ ಜಸ್ಟ್ ಟ್ರಯಲ್ ಬ್ಯಾಲೆನ್ಸ್ ಮಾತ್ರ ಕೊಟ್ಟಿರ್ತಾರೆ, ಅಲ್ಲಿ ಅಡ್ಜಸ್ಟ್ಮೆಂಟ್ಸು ಕೊಟ್ಟಿರೋದಿಲ್ಲ. ಗೊತ್ತಾಯ್ತಲ್ಲ? ಸೊ ಪಾರ್ಟ್ 2 ನಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಜೊತೆಗೆ ಕೆಲವೊಂದು ಅಡ್ಜಸ್ಟ್ಮೆಂಟ್ಸ್ ಕೊಡ್ತಾರೆ. ಮೇ ಬಿ ನಿಮ್ಗೊಂದು 10 ರಿಂದ 11 ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿರ್ತಾರೆ. ಬಟ್ ಪ್ರಾಬ್ಲಮ್ ಆಗಲ್ಲ, ಸಿಲೆಬಸ್ ಇರುತ್ತೆ 10 ರಿಂದ 11 ಅಡ್ಜಸ್ಟ್ಮೆಂಟ್ಸ್ ಇರುತ್ತೆ. ಅದಷ್ಟು ಯಾವ ರೀತಿ ನೀವು ಟ್ರೀಟ್ ಮಾಡಬೇಕು, ಅಕೌಂಟಿಂಗ್ ಟ್ರೀಟ್ಮೆಂಟ್ ಯಾವ ರೀತಿ ಅಡ್ಜಸ್ಟ್ಮೆಂಟ್ಸ್ಗೆ ಅದನ್ನು ಕಲಿತಾರೆ. ಅದರಲ್ಲಿ ನಿಮಗೆ 2 ರಿಂದ 3 ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿರ್ತಾರೆ. ಆ 2 ರಿಂದ 3 ಅಡ್ಜಸ್ಟ್ಮೆಂಟ್ಸನ್ನು ನೀವು ವರ್ಕೌಟ್ ಮಾಡಿ ನೀವು ಫೈನಲ್ ಅಕೌಂಟ್ಸನ್ನು ಪ್ರಿಪೇರ್ ಮಾಡಿದ್ರೆ ಯು ವಿಲ್ ಗೆಟ್ 12 ಮಾರ್ಕ್ಸ್. ಪಾರ್ಟ್ 1 ಅಲ್ಲಿ ಜಸ್ಟ್ ಫಾರ್ಮ್ಯಾಟ್ ಮಾತ್ರ ಕೇಳ್ತಾರೆ ಅಥವಾ ಸಿಂಪಲ್ ಪ್ರಾಬ್ಲಮ್ಸ್ ಕೇಳ್ತಾರೆ 6 ಮಾರ್ಕ್ಸ್ಗೆ. ಸೊ ವಿತ್ ಅಡ್ಜಸ್ಟ್ಮೆಂಟ್ಸ್ ಇದ್ದಾಗ ಏನಾಗುತ್ತೆ ಅಂದರೆ 12 ಮಾರ್ಕ್ಸ್ ಪ್ರಾಬ್ಲಮ್ ಇರುತ್ತೆ. ಸೊ ಈ ಎಕ್ಸಾಂಪಲ್ ಹೇಳ್ಬಿಟ್ಟು ಯಾವ ರೀತಿ ಅಡ್ಜಸ್ಟ್ಮೆಂಟ್ಸ್ ಏನು
ಟ್ರೇಡಿಂಗ್ ಅಕೌಂಟಲ್ಲಿ ಬರ್ತಕ್ಕಂಥದ್ದು ಏನಂದರೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು, ಡೈರೆಕ್ಟ್ ಇನ್ಕಮ್ಸ್. ಒಂದು ನೆನಪಲ್ಲಿರಲಿ, ಟ್ರಯಲ್ ಬ್ಯಾಲೆನ್ಸಲ್ಲಿ ಇರೋ ಐಟಮ್ಸು ಒಂದು ಕಡೆ ಮಾತ್ರ ಅಪಿಯರ್ ಆಗುತ್ತೆ. ಅದು ಟ್ರೇಡಿಂಗ್ ಅಕೌಂಟಲ್ಲಿ ಇರ್ಬೋದು ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಇರ್ಬೋದು ಆರ್ ಬ್ಯಾಲೆನ್ಸ್ ಶೀಟಲ್ಲಿ. ಮೂರಲ್ಲಿ ಯಾವುದಾದ್ರು ಒಂದು ಕಡೆ ಮಾತ್ರ ಅಪಿಯರ್ ಆಗುತ್ತೆ. ಯಾವುದು? ಟ್ರಯಲ್ ಬ್ಯಾಲೆನ್ಸಲ್ಲಿ ಇರ್ತಕ್ಕಂಥ ಐಟಮ್ಸ್. ಅಡ್ಜಸ್ಟ್ಮೆಂಟಲ್ಲಿರೋ ಐಟಮ್ಸು ಎರಡು ಕಡೆ ಅಪಿಯರ್ ಆಗುತ್ತೆ. ಮೂರಲ್ಲೆಲ್ಲಾದ್ರೂ ಎರಡು ಕಡೆ ಅಪಿಯರ್ ಆಗುತ್ತೆ. ಒಂದು ಬ್ಯಾಲೆನ್ಸ್ ಶೀಟಲ್ಲಿ, ಇನ್ನೊಂದು ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು ಡೈರೆಕ್ಟ್ ಇನ್ಕಮ್ಸ್ಗೆ ರಿಲೇಟೆಡ್ ಆಗಿದ್ರೆ ಟ್ರೇಡಿಂಗ್ ಅಕೌಂಟಲ್ಲಿ, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸು ಇಂಡೈರೆಕ್ಟ್ ಇನ್ಕಮ್ಸ್ಗೆ ರಿಲೇಟೆಡ್ ಆಗಿದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್. ಅಟ್ ಲಾಸ್ಟ್ ಫೈನಲಿ ಬ್ಯಾಲೆನ್ಸ್ ಶೀಟಲ್ಲಿ ಅಪಿಯರ್ ಆಗಲೇಬೇಕು. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ವೇಜಸ್ ಅಂತ ಎಕ್ಸಾಂಪಲ್ ಕೊಡ್ತಾರೆ. ಇಲ್ಲಿ ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು ಡೈರೆಕ್ಟ್ ಇನ್ಕಮ್ ಅನ್ನು ಒಳಗೊಂಡಿರೋದು ಟ್ರೇಡಿಂಗ್ ಅಕೌಂಟ್. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸು ಇಂಡೈರೆಕ್ಟ್ ಇನ್ಕಮ್ಸ್ ಅಂದರೆ ಪಿ ಅಂಡ್ ಎಲ್ ಅಕೌಂಟ್. ಅಸೆಟ್ಸು ಮತ್ತು ಲಯಬಿಲಿಟೀಸ್ ಅಂದರೆ ಬ್ಯಾಲೆನ್ಸ್ ಶೀಟ್. ಜಸ್ಟ್ ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಯಾವ್ಯಾವ ಐಟಮ್ಸ್ ಬರುತ್ತೆ. ಟ್ರೇಡಿಂಗ್ ಅಕೌಂಟಲ್ಲಿ ಏನಂದರೆ ಪರ್ಚೇಸು ಮತ್ತು ಸೇಲ್ಸಿಗೆ ರಿಲೇಟೆಡ್ ಆಗಿರೋದು. ಆ್ಯಂಡ್ ದೆನ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ವೇಜಸ್ಸು, ಕಸ್ಟಮ್ಸ್ ಡ್ಯೂಟಿ, ಆಕ್ಟ್ರಾಯಿ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸ್ ಮತ್ತು ಕ್ಯಾರಿಯೇಜ್ ಇನ್ವರ್ಡ್. ಇವೆಲ್ಲ ಎಕ್ಸಾಂಪಲ್ಸ್ ಆಫ್ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಅವೆಲ್ಲ ಎಲ್ಲ ಕ್ಲಿಯರ್ ಆಗುತ್ತೆ ಟ್ರೇಡಿಂಗ್ ಅಕೌಂಟ್. ಅದಕ್ಕೆ ರಿಲೇಟೆಡ್ ಆಗಿ ಏನಾದರೂ ಅಡ್ಜಸ್ಟ್ಮೆಂಟ್ಸ್ ಇದ್ದರೆ, ಈಗ ವೇಜಸ್ಗೆ ರಿಲೇಟೆಡ್ ಆಗಿ ಏನಾದರೂ ಅಡ್ಜಸ್ಟ್ಮೆಂಟ್ಸ್ ಇದ್ದರೆ, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ಗೆ ರಿಲೇಟೆಡ್ ಆಗಿ ಅಡ್ಜಸ್ಟ್ಮೆಂಟ್ಸ್ ಇದ್ದರೆ, ಆ ಅಡ್ಜಸ್ಟ್ಮೆಂಟ್ಸು ಎಲ್ಲ ಕ್ಲಿಯರ್ ಆಗುತ್ತೆ. ಫಸ್ಟು ಟ್ರೇಡಿಂಗ್ ಅಕೌಂಟಲ್ಲಿ ಒಂದು ಕಡೆ ಅಪೇರ್ ಆಗುತ್ತೆ. ನಾನು ಹೇಳಿದಾಗ ಅಡ್ಜಸ್ಟ್ಮೆಂಟ್ಸ್ ಐಟಮ್ ಎಷ್ಟು ಕಡೆ ಅಪೇರ್ ಆಗಬೇಕು? ಎರಡು ಕಡೆ. ಫಸ್ಟ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ಗೆ ರಿಲೇಟೆಡ್ ಆಗಿರೋ ಅಡ್ಜಸ್ಟ್ಮೆಂಟ್ಸ್ ಅಂದರೆ ಫಸ್ಟ್ ಟ್ರೇಡಿಂಗ್ ಅಕೌಂಟಲ್ಲಿ, ನೆಕ್ಸ್ಟ್ ಸೆಕೆಂಡ್ ಟೈಮಲ್ಲಿ ಬ್ಯಾಲೆನ್ಸ್. ಸೊ ಎರಡು ಕಡೆ ಅಪಿಯರ್ ಆದಂಗೆ ಆಗ್ತದೆ. ನೆಕ್ಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಏನೇನು ಇನ್ವಾಲ್ವ್ ಆಗಿರುತ್ತೆ ಅಂದರೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸು ಮತ್ತು ಇಂಡೈರೆಕ್ಟ್ ಇನ್ಕಮ್ಸ್. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸು ಮತ್ತು ಇಂಡೈರೆಕ್ಟ್ ಇನ್ಕಮ್ಸ್. ಅದಕ್ಕೆ ಎಕ್ಸಾಂಪಲ್ಸ್ ಯಾವುದಾದ್ರು ಅಂತಂದರೆ ಸ್ಯಾಲರೀಸ್ ಇರ್ಬೋದು, ಕಮಿಷನ್ ಇರ್ಬೋದು, ಡಿಪ್ರಿಸಿಯೇಷನ್ ಇರ್ಬೋದು, ಬ್ಯಾಡ್ ಡೆಟ್ಸ್ ಇರ್ಬೋದು, ರೆಂಟ್ ಇರ್ಬೋದು, ಟ್ಯಾಕ್ಸಸ್ ಇರ್ಬೋದು, ಇನ್ಶೂರೆನ್ಸು, ಅಡ್ವರ್ಟೈಸ್ಮೆಂಟ್ಸು, ಅವೆಲ್ಲ ಏನು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಎಲ್ಲ ಅಪಿಯರ್ ಆಗೋದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ನನಗೆ ಎಕ್ಸಾಂಪಲ್ ಹೇಳಿದ್ನ ಅದಕ್ಕೆ ರಿಲೇಟೆಡ್ ಆಗಿ ಯಾವುದಾದ್ರೂ ಅಡ್ಜಸ್ಟ್ಮೆಂಟ್ಸ್ ಇದ್ದರೆ, ಸೊ ಫಸ್ಟ್ ಎಲ್ಲ ಅಪಿಯರ್ ಆಗುತ್ತೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ, ನೆಕ್ಸ್ಟು ಬ್ಯಾಲೆನ್ಸ್ ಶೀಟಲ್ಲಿ. ಈಗ ಸ್ಯಾಲರೀಸ್ ಅಂತ ಬರುತ್ತೆ, ಎಲ್ಲ ಅಪಿಯರ್ ಆಗುತ್ತೆ, ಅದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸು ಪಿ ಅಂಡ್ ಎಲ್ ಅಕೌಂಟಲ್ಲಿ. ಸ್ಯಾಲರೀಸ್ ಇಲ್ಲಿ ಅಪಿಯರ್ ಆಗುತ್ತೆ ಅಂದರೆ ಸ್ಯಾಲರೀಸ್ಗೆ ಸಂಬಂಧಪಟ್ಟಿರೋ ಅಡ್ಜಸ್ಟ್ಮೆಂಟ್ಸ್ ಕೂಡ ಎಲ್ಲಿ ರೆಕಾರ್ಡ್ ಆಗಬೇಕು? ಪಿ ಅಂಡ್ ಎಲ್ ಅಕೌಂಟಲ್ಲಿ. ಫಸ್ಟ್ ಎಲ್ಲ ಅಪಿಯರ್ ಆಗುತ್ತೆ ಪಿ ಅಂಡ್ ಎಲ್ ಅಕೌಂಟಲ್ಲಿ, ನೆಕ್ಸ್ಟು ಬ್ಯಾಲೆನ್ಸ್ ಶೀಟಲ್ಲಿ. ನಾನು ಅದಕ್ಕೆ ಹೇಳಿದ್ದು ಟ್ರಯಲ್ ಬ್ಯಾಲೆನ್ಸಲ್ಲಿರೋ ಐಟಮ್ಸು ಒಂದು ಕಡೆ ಮಾತ್ರ ಅಪಿಯರ್ ಆಗುತ್ತೆ. ಈ ಮೂರಲ್ಲೆಲ್ಲಾದ್ರೂ ಒಂದು ಕಡೆ. ಅಡ್ಜಸ್ಟ್ಮೆಂಟಲ್ಲಿದ್ದರೆ ಮಿನಿಮಮ್ ಎರಡು ಕಡೆ ಅಪಿಯರ್ ಆಗಬೇಕು. ಒಂದು ಡೈರೆಕ್ಟ್ ಎಕ್ಸ್ಪೆನ್ಸಸ್ಗೆ ರಿಲೇಟೆಡ್ ಆಗಿರೋ ಅಡ್ಜಸ್ಟ್ಮೆಂಟ್ ಆದರೆ ಟ್ರೇಡಿಂಗ್ ಅಕೌಂಟು ಮತ್ತು ಬ್ಯಾಲೆನ್ಸ್ ಶೀಟ್ ಎರಡು ಕಡೆ ಅಪಿಯರ್ ಆಗುತ್ತೆ. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸು ಮತ್ತು ಇಂಡೈರೆಕ್ಟ್ ಇನ್ಕಮ್ಗೆ ರಿಲೇಟೆಡ್ ಆಗಿದ್ರೆ ಫಸ್ಟು ಪಿ ಅಂಡ್ ಎಲ್ ಅಕೌಂಟಲ್ಲಿ ಮತ್ತು ಬ್ಯಾಲೆನ್ಸ್ ಶೀಟಲ್ಲಿ ಎರಡು ಕಡೆ ಅಪಿಯರ್ ಆಗುತ್ತೆ. ಗೊತ್ತಾಯ್ತಲ್ಲ ಅಡ್ಜಸ್ಟ್ಮೆಂಟ್ಸ್ ಯಾವ ರೀತಿ. ಅಂದರೆ ಬ್ಯಾಲೆನ್ಸ್ ಶೀಟಲ್ಲಿ ಏನು? ಬ್ಯಾಲೆನ್ಸ್ ಶೀಟಲ್ಲಿ ನೀವೇನು ರೆಕಾರ್ಡ್ ಮಾಡ್ತೀರ ಅಂದರೆ ಅಸೆಟ್ಸು ಮತ್ತು ಲಯಬಿಲಿಟೀಸ್. ಲಯಬಿಲಿಟೀಸ್ ಅಂದರೆ ಟೂ ಟೈಪ್ಸ್ ನಿಮಗೆ, ಕರೆಂಟ್ ಲಯಬಿಲಿಟೀಸು, ಲಾಂಗ್ ಟರ್ಮ್ ಲಯಬಿಲಿಟೀಸ್, ಅಥವಾ ಶಾರ್ಟ್ ಟರ್ಮ್ ಲಯಬಿಲಿಟೀಸ್ ಆ್ಯಂಡ್ ಲಾಂಗ್ ಟರ್ಮ್ ಲಯಬಿಲಿಟೀಸ್. ಅಸೆಟ್ಸ್ ಅಂತ ಬಂದಾಗ ಟೈಪ್ಸ್, ಕರೆಂಟ್ ಅಸೆಟ್ಸು, ಫಿಕ್ಸ್ಡ್ ಅಸೆಟ್ಸ್. ಆ ಕರೆಂಟ್ ಅಸೆಟ್ಸು ಅದರಲ್ಲಿ ಟೈಪ್ಸ್ ಬರೋದಿಲ್ಲ, ನಮಗೆ ಫಿಕ್ಸ್ಡ್ ಅಸೆಟ್ಸಲ್ಲಿ ಟೈಪ್ಸ್ ಬರುತ್ತೆ. ಫಿಕ್ಸ್ಡ್ ಅಸೆಟ್ಸಲ್ಲಿ ಏನಂತಂದರೆ ಟ್ಯಾಂಜಿಬಲ್ ಅಸೆಟ್ಸು, ಇಂಟ್ಯಾಂಜಿಬಲ್ಸ್. ಟ್ಯಾಂಜಿಬಲ್ ಅಸೆಟ್ಸ್ ಅಂದರೆ ಏನು? ದಿ ಅಸೆಟ್ಸ್ ವಿಚ್ ಕ್ಯಾನ್ ಬಿ ಸೀನ್ ಆ್ಯಂಡ್ ಟಚ್ಡ್. ಯಾವ ಅಸೆಟ್ಸ್ನ ನಾವು ಮುಟ್ಬೋದು ಮತ್ತು ನೋಡ್ಬೋದು, ಆ ಥರ ಅಸೆಟ್ಸನ್ನು ಏನಂತ ಕರಿತೀವಿ? ಟ್ಯಾಂಜಿಬಲ್ ಅಸೆಟ್ಸ್. ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂದರೆ ಯಾವ ಅಸೆಟ್ಸನ್ನು ನಾವು ಮುಟ್ಟಕ್ಕೂ ಆಗಲ್ಲ ಅಥವಾ ನೋಡೋಕ್ಕೂ ಆಗಲ್ಲ, ಆ ಥರ ಅಸೆಟ್ಸ್ ಏನಂತ ಕರಿತೀವಿ? ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂತ ಕರಿತೀವಿ. ಸೊ ಆ ಅಸೆಟ್ಸು ಮತ್ತು ಲಯಬಿಲಿಟೀಸನ್ನು ಎಲ್ಲಿ ರೆಕಾರ್ಡ್ ಮಾಡ್ತೀವಿ ಅಂದರೆ ಬ್ಯಾಲೆನ್ಸ್ ಶೀಟಲ್ಲಿ ಬರ್ತದೆ. ಸೊ ಪಾರ್ಟ್ 1ಅಲ್ಲಿ 3 ಸ್ಟೇಟ್ಮೆಂಟ್ಸನ್ನು ಮಾತ್ರ ರೆಕಾರ್ಡ್ ಮಾಡ್ತೀವಿ ವಿತೌಟ್ ಅಡ್ಜಸ್ಟ್ಮೆಂಟ್ಸ್. ಸೊ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಪಾರ್ಟ್ 2ನಲ್ಲಿ ವಿತ್ ಅಡ್ಜಸ್ಟ್ಮೆಂಟ್ಸ್, ಅಲಾಂಗ್ ವಿತ್ ಅಡ್ಜಸ್ಟ್ಮೆಂಟ್ಸು ನಾವು ಎಂಟ್ರೀಸನ್ನು ರೆಕಾರ್ಡ್ ಮಾಡ್ತೀವಿ. ಗೊತ್ತಾಯ್ತಲ್ಲ? ಟ್ರೇಡಿಂಗ್ ಅಕೌಂಟಲ್ಲಿ ಅಷ್ಟೇ ಅಡ್ಜಸ್ಟ್ಮೆಂಟ್ಸ್ ಇದ್ರೆ ಎಲ್ಲ ಪೇರ್ ಆಗುತ್ತೆ. ಆ್ಯಂಡ್ ದೆನ್ ಬ್ಯಾಲೆನ್ಸ್ ಶೀಟಲ್ಲಿ ಪಿ ಅಂಡ್ ಎಲ್ ಅಕೌಂಟಲ್ಲಿ ಇದ್ದರೆ ಅಡ್ಜಸ್ಟ್ಮೆಂಟ್ ಫಸ್ಟ್ ಪಿ ಅಂಡ್ ಎಲ್ ಅಕೌಂಟಲ್ಲಿ ಆ್ಯಂಡ್ ದೆನ್ ಬ್ಯಾಲೆನ್ಸ್ ಶೀಟ್. ಅದಕ್ಕೆ ಹೇಳೋದು ಅದನ್ನು ನೆನಪಲ್ಲಿರಲಿ. ಟ್ರಯಲ್ ಬ್ಯಾಲೆನ್ಸ್ ಐಟಮ್ಸು ಯಾವಾಗಲೂ ಒಂದು ಕಡೆ ಮಾತ್ರ ಅಪೇರ್ ಆಗುತ್ತೆ, ಮೂರಲ್ಲಿ ಎಲ್ಲಿ ಬೇಕಿರೋ ಅಪೇರ್ ಆಗ್ಬೋದು. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗಿದ್ರೆ
ಟ್ರೇಡಿಂಗ್ ಅಕೌಂಟ್. ಇನ್ನೆಲ್ಲೋ ಅಪಿಯರ್ ಆಗಲ್ಲ. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಇಂಡೈರೆಕ್ಟ್ ಇನ್ಕಮ್ ಆಗಿದ್ರೆ P&L ಅಕೌಂಟ್ ಮತ್ತೆ ಎಲ್ಲೋ ಅಪಿಯರ್ ಆಗಲ್ಲ. ಅದೇನಾದರೂ ಅಸೆಟ್ಸ್ ಅಥವಾ ಲಯಬಿಲಿಟೀಸ್ ಆಗಿದ್ರೆ ಬ್ಯಾಲೆನ್ಸ್ ಶೀಟಲ್ಲಿ ಅಪಿಯರ್ ಆಗುತ್ತೆ, ಇನ್ನೆಲ್ಲೋ ಅಪಿಯರ್ ಆಗುತ್ತೆ. ಸೊ ಟ್ರಯಲ್ ಬ್ಯಾಲೆನ್ಸ್ ಐಟಮ್ ಯಾವುದೇ ಇರಲಿ ಒಂದು ಕಡೆ ಮಾತ್ರ ಅಪಿಯರ್ ಆಗುತ್ತೆ. ಅದೇ ಅಡ್ಜಸ್ಟ್ಮೆಂಟ್ಸ್ ಅಂತ ಬಂದಾಗ ಎರಡು ಕಡೆ ಅಪಿಯರ್ ಆಗಲೇಬೇಕು. ಇಲ್ಲ ಒಂದು ಕಡೆ ಅಂತೂ ಬ್ಯಾಲೆನ್ಸ್ ಶೀಟಲ್ಲಂತೂ ಫಿಕ್ಸ್ ಅಪಿಯರ್ ಆಗಲೇಬೇಕು. ಇನ್ನೊಂದು ಕಡೆ ಎಲ್ಲ ಅಪಿಯರ್ ಆಗುತ್ತೆ ಅಂದರೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು ಡೈರೆಕ್ಟ್ ಇನ್ಕಮ್ ಇದ್ದರೆ ಟ್ರೇಡಿಂಗ್ ಅಕೌಂಟು, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸು ಇಂಡೈರೆಕ್ಟ್ ಇನ್ಕಮ್ ಇದ್ದರೆ P&L ಅಕೌಂಟ್. ಗೊತ್ತಾಯ್ತಲ್ಲ, ಈ ರೀತಿ ಅಡ್ಜಸ್ಟ್ಮೆಂಟ್ಸ್ ಇರುತ್ತೆ. ನಾನು ನಿಮ್ಗೆ ಹೇಳಿದ ಸಿಲೆಬಸ್ಸಲ್ಲಿ ಒಂದು 10 to 12 ಅಡ್ಜಸ್ಟ್ಮೆಂಟ್ಸ್ ಇರುತ್ತೆ. ಅದ್ರಲ್ಲಿ ನಿಮಗೆ ಅಷ್ಟು ಅಡ್ಜಸ್ಟ್ಮೆಂಟ್ಸನ್ನು ವರ್ಕೌಟ್ ಮಾಡಿಸಿ ಯಾವ ರೀತಿ ಟ್ರೀಟ್ ಮಾಡೋದು ಅಂದ್ಬಿಟ್ಟು. ಆ್ಯಂಡ್ ದೆನ್ ಅದ್ರಲ್ಲಿ ನಿಮಗೆ ಎಕ್ಸಾಮ್ಗೆ ಅಪಿಯರ್ ಆಗೋದು ಯಾವುದೊಂದು 3 ತಪ್ಪಿದ್ರೆ 4 ಸಿಂಪಲ್ ಅಡ್ಜಸ್ಟ್ಮೆಂಟ್ಸ್ ಇರುತ್ತೆ. 3 ಇಂದ 4 ಅಡ್ಜಸ್ಟ್ಮೆಂಟ್ಸ್ ಇರುತ್ತೆ. ಅಡ್ಜಸ್ಟ್ಮೆಂಟ್ಸನ್ನು ಹಾಕ್ಬಿಟ್ಟು ಪ್ರಾಬ್ಲಮ್ ಅಂದರೆ ನಿಮಗೆ 12 ಮಾರ್ಕ್ಸ್. ನಿಮಗೆ ಪಾರ್ಟ್ 1ಅಲ್ಲೇ ಗೊತ್ತಾಗಿರುತ್ತೆ ಟ್ರೇಡಿಂಗ್ ಅಕೌಂಟ್ ಯಾವ ರೀತಿ ಪ್ರಿಪೇರ್ ಮಾಡೋದು, P&L ಅಕೌಂಟ್ ಯಾವ ರೀತಿ ಪ್ರಿಪೇರ್ ಮಾಡೋದು ಮತ್ತು ಬ್ಯಾಲೆನ್ಸ್ ಶೀಟನ್ನು ಯಾವ ರೀತಿ ಬರೆಯೋದು ಅನ್ನೋದು ಪಾರ್ಟ್ 1ಅಲ್ಲಿ ತಿಳ್ಕೊಂಡಿರ್ತಾರೆ. ಅವಾಗ ಪಾರ್ಟ್ 2 ಏನಾಗುತ್ತೆ, ಅಡ್ಜಸ್ಟ್ಮೆಂಟ್ಸ್ ಏನಿರುತ್ತಲ್ಲ ಅದನ್ನು ಆ್ಯಡ್ ಅಥವಾ ಲೆಸ್ ಮಾಡೋದು ಅಷ್ಟೇ. ಅದಕ್ಕೆ ರಿಲೇಟೆಡ್ ಆಗಿರೋ ಎಂಟ್ರೀಸ್ಗೆ ಅಡ್ಜಸ್ಟ್ ಮಾಡಿಬಿಟ್ಟು ನಾವು ಫೈನಲ್ ಬ್ಯಾಲೆನ್ಸನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ತುಂಬ ಸಿಂಪಲ್ ಆಗಿರುತ್ತೆ. ಸೊ ಸ್ಟೇಟ್ಮೆಂಟ್ಸ್ ಪಾರ್ಟ್ 1 ಕರೆಕ್ಟಾಗಿ ಕಲ್ತ್ಬಿಟ್ರೆ ಪಾರ್ಟ್ 2 ತುಂಬ ಈಸಿಯಾಗಿ ನಿಮಗೆ ಅರ್ಥ ಆಗುತ್ತೆ. ಗೊತ್ತಾಯ್ತಲ್ಲ. ಸೊ ಇದಿಷ್ಟು ಈ ಚಾಪ್ಟರ್ ಡಿಸ್ಕಸ್ ಮಾಡೋಣ. ಸೊ ಇನ್ನು ಉಳಿದಿರ್ತಕ್ಕಂಥ ಚಾಪ್ಟರ್ಸ್ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ಇಂಟ್ರಡಕ್ಷನ್ ಕೊಟ್ಬಿಟ್ಟು, ಸೊ ಮೋಸ್ಟ್ ಪ್ರಾಬಬ್ಲಿ ನೆಕ್ಸ್ಟ್ ಮಂಡೇಯಿಂದ ನಾವು ಬಿಸ್ನೆಸ್ ಫಸ್ಟ್ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ. ಓಕೆನಾ.